ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೌದಾ? ಹಾಗಿದ್ರೆ ನಾನು ಪರ್ಮಿಷನ್ ಕೇಳ್ಕೊಂಡೇ ಬರಬೇಕಾ? ಹೇಳಿ, ಹೇಗೆ ಸೈಲೆಂಟ್ ಆಗಿದ್ದೀರಾ? ಸರ್ ಹಾಗೇನಿಲ್ಲ ಸರ್. ಹಾಸ್ಪಿಟಲ್ ಓನರ್ಶಿಪ್ ಏನಾದರೂ ಮನೀಶ್ ಅವ್ರಿಗೆ ಕೊಟ್ರ, ಅಥವಾ ನಾನೇನಾದ್ರು ಮರೆತು ಬಿಟ್ಕೊಟ್ಬಿಟ್ನಾ? ಸರ್ ಅದು ನಾನು ಹೇಳಕ್ ಹೊರಟಿದ್ದು, ಫಾರ್ಮಸಿ ಒಳಗಡೆ ಯಾರು ಬರಬೇಕು ಯಾರು ಬರಬಾರ್ದು ಅಂತ ಡಿಸೈಡ್ ಮಾಡಕ್ಕೆ ನೀವು ಯಾರ್ರಿ? ನಾನು ಮನ್ಸು ಮಾಡಿದ್ರೆ ಫಾರ್ಮಸಿ ಒಳಗಡೆ ಅಲ್ಲ, ಹಾಸ್ಪಿಟಲ್ ಒಳಗಡೆನೂ ಬರಕ್ಕೆ ಬಿಡಲ್ಲ. ಬಿ ಕೇರ್ಫುಲ್. ಸಾರಿ ಸರ್. ಏನೂ ಬೇಡ, ನೀವು ಡಾಕ್ಟರ್ ಆಗಿ ಪೇಷಂಟ್ನ ಟ್ರೀಟ್ ಮಾಡೋ ಕೆಲಸ ಮಾಡಿ, ಅದು ಬಿಟ್ಟು ಬೇರೆ ಏನು ಮಾಡೋದು ಬೇಡ. ತುಂಬ ಕಷ್ಟಪಟ್ಟು ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಹತ್ಕೋಬೇಕು ಅಂತೇನಿಲ್ಲ, ಆ ಕೆಲಸ ನಿಮಗೆ ಕೊಟ್ಟೂ ಇಲ್ಲ. ಯೋಗ್ಯತೆ ಇದ್ದಾಗ ಮಾತ್ರ ಹೆಚ್ಚಿಗೆ ಜವಾಬ್ದಾರಿ ತಗೋಬೇಕು. ಸಾರಿ ಕೇಳಿ. ಸಾರಿ ಮೇಡಮ್. ರೋಸಿ, ಹೀಗಾಗಿದ್ದಕ್ಕೆ ಎಕ್ಸ್ಟ್ರೀಮ್ಲಿ ಸಾರಿ. ಫಸ್ಟ್ ಡೇ ಕೆಲಸ ಪಾಸಿಟಿವ್ ಆಗಿ ಶುರು ಆಗಬೇಕಾಗಿತ್ತು, ಬಟ್ ಈಗೆಲ್ಲ ಆಗೋಯ್ತು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದ್ರಲ್ಲಿ ನಿನ್ ತಪ್ಪು ಏನೂ ಇಲ್ಲ ಕರ್ಣ. ನೀನ್ ಯಾಕೆ ಸಾರಿ ಕೇಳ್ತೀಯ? ಯಾವಾಗ್ಲೂ ಬೇರೆಯವ್ರು ಮಾಡಿದ ತಪ್ಪಿಗೆ ಕ್ಷಮೆ ಕೇಳೋದು, ನಿನ್ ತಪ್ಪಿಗೆ ಕ್ಷಮೆ ಕೇಳೋ ಹಾಗೆ ಇಲ್ಲ. ನೀವು ಇವತ್ತಿಂದ ಫಾರ್ಮಸಿ ಇನ್ಚಾರ್ಜ್ ಆಗಿ ಜಾಯ್ನ್ ಆಗ್ತಿದ್ದೀರಾ. ಇದರಿಂದ ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಬಂದು ಮಾತಾಡೋಕೆ ಹೇಳಿ. ಇವತ್ತು ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಡೇ. ಈ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸ್ತೀರಾ ಅಂತ ನಂಗೆ ನಂಬಿಕೆ ಇದೆ. ಸಾರಿ ಸರ್. ಛೇ, ಇವಳು ಯಾರೋ ಬಂದು ಫಾರ್ಮಸಿಗೆ ಸೇರ್ಕೊಬಿಟ್ಲಲ್ಲ. ತಾರಾ ಮ್ಯಾಮ್ಗೆ ಏನು ಹೇಳಿ ಈಗ? ಇವಳಿಂದ ನಮ್ಮ ಕೆಲ್ಸಕ್ಕೆ ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋದು? ಥ್ಯಾಂಕ್ ಯು ಕರ್ಣ. ನಿಮ್ಮ ಆಸ್ಪತ್ರೆಯಲ್ಲಿ ವರ್ಕ್ ಮಾಡಬೇಕು ಅನ್ನೋದು ನನ್ನ ದೊಡ್ಡ ಡ್ರೀಮ್ ಆಗಿತ್ತು ಸರ್. ನಿಮ್ಮ ಬಗ್ಗೆ ಅಜ್ಜಿ ಅವಾಗವಾಗ ಹೇಳ್ತಾ ಇರ್ತಾರೆ. ನೀವು ಪೇಷಂಟ್ಸ್ನ ಹೇಗೆ ಕೇರ್ ಮಾಡ್ತೀರಾ, ಪ್ರತಿಯೊಬ್ಬರಿಗೂ ಹೇಗೆ ಸಹಾಯ ಮಾಡ್ತೀರಾ ಎಲ್ಲ ಗೊತ್ತು. ಇಲ್ಲಿ ನಿಮ್ಮ ಜೊತೆ ವರ್ಕ್ ಮಾಡ್ತೀನಿ ಅನ್ನೋದು ನನಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ. ಥ್ಯಾಂಕ್ ಯು. ಯು ಪ್ಲೀಸ್ ಕಂಟಿನ್ಯೂ. ನಿತ್ಯವರೇ ಬನ್ನಿ ಹೋಗೋಣ. ಮೊದಲು ಹೋಗ್ಬೇಕು. ಆ ನಿಧಿ ಟೆನ್ಷನ್ ತಗೊಳ್ಳೋದು ಅಲ್ಲದೆ ನನಗೂ ಸಿಕ್ಕಾಪಟ್ಟೆ ಟೆನ್ಷನ್ ಕೊಟ್ಬಿಟ್ಟಿದ್ದಾಳೆ. ಮೊದಲು ಹೋಗಿ ಅವಳ ರಿಸಲ್ಟ್ ನೋಡಿದ್ರೆ ನನಗೂ ಸಮಾಧಾನ ಆಗುತ್ತೆ. ನಿಧಿ ವಿಷಯದಲ್ಲಿ ಟೆನ್ಷನ್ ತಗೊಳ್ಳೋ ಹಾಗಿಲ್ಲ. ನನಗೂ ಗೊತ್ತು, ಆದ್ರೆ ಯಾಕೋ ನೆನೆಯಿಂದ ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾಳೆ. ನನಗೆ ತುಂಬಾ ಸ್ಟ್ರೆಸ್ ಕೊಟ್ಟಿದ್ದಾಳೆ. ಬನ್ನಿ ನೋಡೋಣ. ಸೂರ್ಯದೇವ, ನಮಗೆ ಬಂದಿರೋ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡು. ನಮ್ಮ ನಿಧಿ ಇಷ್ಟು ವರ್ಷ ಕಷ್ಟಪಟ್ಟು ಡಾಕ್ಟ್ರು ಓದಿದ್ದಾಳೆ. ಅವಳು ಒಳ್ಳೆ ಫಲಿತಾಂಶ ಪಡೆಯೋ ಹಾಗೆ ಮಾಡು. ಅವಳ ಜೀವನದಲ್ಲಿ ಯಾವಾಗಲೂ ನೆಮ್ಮದಿಯಿಂದ ಇರೋ ಹಾಗೆ ಕಾಪಾಡು. ಅವಳು ಒಳ್ಳೆ ಅಂಕಗಳನ್ನ ತಗೊಂಡು ಪಾಸ್ ಮಾಡೋ ಹಾಗೆ ಮಾಡೋ ತಂದೆ. ಕಾಪಾಡಪ್ಪ. ಮುರ್ಜಡೆ, ಇಷ್ಟೊತ್ತು ಆ ಗಣೇಶನ್ ತಲೆ ತಿಂದೆ, ನಿನಗೆ ಸಾಕಾಗ್ಲಿಲ್ವಾ? ಈಗ ಸೂರ್ಯನ ತಲೆ ತಿಂತಿದ್ಯಾ? ನಿಧಿ ಏನಾದ್ರೂ ಪಾಸ್ ಆಗ್ಲಿಲ್ಲ ಅಂದ್ರೆ ಇಡೀ ಪ್ರಪಂಚದಲ್ಲಿ ಯಾರು ಪಾಸ್ ಆಗಿಲ್ಲ ಅಂತ ಅರ್ಥ. ಛೇ ಬಿಡ್ತು ಅನ್ನೆ, ಯಾಕೆ ಏನೇನೋ ಮಾತಾಡ್ತೀಯ? ಸರಿ, ಬಿಡ್ತು ಬಿಡ್ತು ಬಿಡ್ತು, ಓಕೆನಾ? ಶಾಂತಿ ಮೇಡಮ್, ಈಗ ನಾವು ಯಾರಿಗೋಸ್ಕರ ಪ್ರೇಯರ್ ಮಾಡ್ಬೇಕು ಗೊತ್ತಾ? ಯಾರಿಗೆ? ನನ್ನ ಇಡಿಯಟ್ ಗ್ರ್ಯಾಂಡ್ ಸನ್ ಇದಾನಲ್ಲ ಸಂಜಯ್, ಅವನಿಗೋಸ್ಕರ.